ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ವಾರ ನಾವು ಕೇಳಿದಂಥ ಸಂದೇಶ ಏನಂತ ಹೇಳಿದ್ರೆ, ಯೇಸು ಯಾರು? ನಿಮ್ಮ ಆತ್ಮನಾಗ ಯಾಕೆ ಕಾಯ್ತಿದ್ದಾರೆ? ಸೊ ನಮ್ಮ ಆತ್ಮಗಳನ್ನು ಯೇಸು ಕಾಯ್ತಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಪುರಾಣ ಬಂದು ಅದು ಕಂಟ್ರೋಲ್ ಮಾಡಿ ಅಷ್ಟೊಂದು ಎಕೋ ಬರ್ತಾ ಇದೆ. ಎಕೋ ಕಡಿಮೆ ಮಾಡಿ. ಹಲ್ಲೆಲೂಯಾ. ಸೌಂಡ್ ಕಡಿಮೆ ಮಾಡಿ. ಇನ್ನೂ ಕಡಿಮೆ ಮಾಡಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ನಾಮ ಸ್ತೋತ್ರವಾಗಲಿ. ನಿನ್ನ ನನ್ನ ಆತ್ಮಗಳನ್ನು ಕಾಯುವವರು ಯಾರು? ಯೇಸು ಕ್ರಿಸ್ತನೆಂಬುದಾಗಿ ನಾವು ನೋಡಿದ್ವಿ. ಆತನು ನಮ್ಮ ಆತ್ಮಗಳನ್ನು ಕಾಯುವ ಕುರುಬನಾಗಿದ್ದಾನೆ ಎಂಬುದಾಗಿ ಯೋಹಾನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನಾವು ಕಳೆದ ವಾರ ಧ್ಯಾನ ಮಾಡಿದ್ವಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮತ್ತೆ ಈ ವಾರ ಯೋಹಾನ ಸುವಾರ್ತೆ 12ನೇ ಅಧ್ಯಾಯದಲ್ಲಿ 11ನೇ ಅಧ್ಯಾಯದಲ್ಲಿ ನಾವು ನೋಡೋಣ. ಈಗಾಗಲೇ ಓದ್ಕೊಂಡ್ವಿ 12ನೇ ಅಧ್ಯಾಯ 17ರಿಂದ 27 ತನಕ ಓದ್ಕೊಂಡ್ವಿ. ಈ 11ನೇ ಅಧ್ಯಾಯ ಪೂರ್ತಿ ಏನಿದೆ ಅದರಲ್ಲಿ ಎಂಬುದಾಗಿ ನಾವು ನೋಡೋಣ. ಎಲ್ಲರೂ ಗಮನ ಕೊಟ್ಟು ಕೇಳೋಣ. ಒಂದು ಕುಟುಂಬ ಇತ್ತು. ಬೆತಾನ್ಯ ಅನ್ನೋ ಗ್ರಾಮದಲ್ಲಿ ಒಂದು ಕುಟುಂಬ ಇತ್ತು. ಯಾವ ಗ್ರಾಮದಲ್ಲಿ? ಬೆತಾನ್ಯ ಅನ್ನುವಂಥ ಗ್ರಾಮದಲ್ಲಿ ಒಂದು ಕುಟುಂಬ ಇತ್ತು. ಆ ಕುಟುಂಬದಲ್ಲಿ 3 ಜನ ಇದ್ದಿದ್ರು. 2 ಅಕ್ಕಂದರು, ಒಬ್ಬ ತಮ್ಮ. ಮಾರ್ತಳು, ಮರಿಯಳು ಮತ್ತು ಲಾಜರ್ ಎಂಬುದಾಗಿ 3 ಜನ ಇದ್ದರು. ಅವರಪ್ಪ ಅಮ್ಮ ಬೇರೆ ಯಾರು ಇದ್ದಂಗೆ ಅಲ್ಲಿ ಬರೆಯಲ್ಪಟ್ಟಿಲ್ಲ. ಆ 3 ಜನ ಇದ್ದುಕೊಂಡು ಆ ಊರಿಗೆ ಯೇಸುಸ್ವಾಮಿ ಸೇವೆಗಂತ ಹೋದಾಗ ಯೇಸುಸ್ವಾಮಿ ಅವ್ರ ಮನೆಯಲ್ಲಿ ಹೋಗಿ ಉಳ್ಕೊಳ್ತಿದ್ದ. ಹಾಗಾಗಿ ಯೇಸುಸ್ವಾಮಿಗೂ ಆ ಕುಟುಂಬಕ್ಕೂ ತುಂಬಾ ಅನುಬಂಧ ಏರ್ಪಡ್ತರು. ಸಂಬಂಧ ತುಂಬಾ ಪ್ರೀತಿ ಮಾಡ್ತಿದ್ರು ಆ 3 ಕೂಡ ಯೇಸುಸ್ವಾಮಿನ. ಯೇಸುಸ್ವಾಮಿಗೂ ಕೂಡ ಒಂದು ವಿಶೇಷವಾದ ಪ್ರೀತಿ ಇತ್ತು ಆ ಕುಟುಂಬದ ಮೇಲೆ. ಸೇವೆ ಮುಗಿಸ್ಕೊಂಡು ಯೇಸುಸ್ವಾಮಿ ಬೇರೆ ಊರಿಗೆ ಹೋಗಿದ್ದಾರೆ. ಅಲ್ಲಿ ಸುವಾರ್ತೆ ಸಾರ್ತಿದ್ದಾರೆ. ಇಲ್ಲಿ ಇದ್ದಕ್ಕಿದ್ದಂಗೆ ಲಾಜರನಿಗೆ ಹುಷಾರು ತಪ್ಪಿದೆ. ತುಂಬಾ ಹುಷಾರಿಲ್ಲದೆ ಹೋಗಿದೆ. ಅದಕ್ಕೆ ಈ ಅಕ್ಕ ತಂಗಿಯರು ಮಾರ್ತ ಮತ್ತು ಮರಿಯಳು ಏನ್ ಮಾಡ್ತಾರೆ, ಯೇಸು ಇಲ್ಲಿದ್ದರೆ ಚೆನ್ನಾಗಿರೋದು, ನನ್ನ ತಮ್ಮನಿಗೆ ವಾಸಿ ಮಾಡ್ತಿದ್ರು. ಆದ್ರೆ ಈಗ ಯೇಸು ಬೇರೆ ಊರಲ್ಲಿದ್ದಾರೆ, ಏನಾದ್ರೂ ಮಾಡಿ ಅವ್ರನ್ನ ಕರ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಆಳುಗಳ ಕೈಯಲ್ಲಿ ಹೇಳಿ ಕಳಿಸ್ತಾರೆ, ಹೋಗಿ ಕರ್ಕೊಂಬ ಯೇಸುನ. ಅವ್ರು ಹೋಗ್ತಾರೆ. ಹೋಗಿ ಯೇಸು ಸ್ವಾಮಿಗೆ ಹೇಳ್ತಾರೆ, ಈ ತರ ನೀನು ತುಂಬಾ ಪ್ರೀತಿ ಮಾಡುವಂತ ಲಾಜರನಿಗೆ ಹುಷಾರಿಲ್ಲ, ನೀವು ಬಂದ್ರೆ ವಾಸಿ ಮಾಡ್ಬೋದು, ಅವ್ರ ಅಕ್ಕ ತಂಗಿ ಕರಿತಿದ್ದಾರೆ ಬನ್ನಿ ಅಂತ. 2 ದಿನ ಆಯ್ತು. ನಡ್ಕೊಂಡು ಹೋಗಿ ಅವ್ರಿಗೆ ಹೇಳಿ, ಅವ್ರು ಎಲ್ಲಿದ್ದಾರಂತ ಹುಡುಕಿ ಹೇಳಿ, ಅವ್ರು ಮತ್ತೆ ಈ ಕಡೆ ಬರೋದಕ್ಕೆ ಸುಮಾರು ಸಮಯ ತಗೊಂಡು, ಈಗ ಗಾಡಿಗಳ ತರ ಅವಾಗೇನು ಇರಲಿಲ್ಲ, ಬೇಗ ಬಂದ್ಬಿಡೋದಕ್ಕೆ ನಡ್ಕೊಂಡೇ ಬರ್ಬೇಕು. ಹುಷಾರ್ ತಪ್ಪಿ 2 ದಿನ ಆಗಿದೆ. ಯೇಸು ಸ್ವಾಮಿಗೆ ಬಂದು ಹೇಳಿ, ಆಮೇಲೆ ಯೇಸು ಸ್ವಾಮಿ ಅದು ಗೊತ್ತಿದ್ದು ಕೂಡ ಸರಿ ಬರ್ತೀನಿ ಹೋಗಿ ಅಂತ ಅವ್ರು ಕಳಿಸ್ಬಿಟ್ಟು ಇನ್ನೂ 2 ದಿನ ಅಲ್ಲೇ ಇದ್ದಾರೆ. ಇನ್ನೂ 2 ದಿನ ಅಲ್ಲೇ ಇದ್ದಾರೆ. 2 ದಿನ ಆದ್ಮೇಲೆ ಬರ್ತಿದ್ದಾರೆ. ಅಷ್ಟರಲ್ಲಿ ಲಾಜರು ಸತ್ತೇ ಹೋಗಿದ್ದಾನೆ. ಲಾಜರು ಕೇಳಿಸ್ಕೊತಿದ್ದೀರ? ಇಲ್ಲೇ ಇದೆಯಲ್ಲ, ಲಾಜರು ಸತ್ತೋಗಿದ್ದಾನೆ. ಸತ್ತು ಅವನು ತಗೊಂಡೋಗಿ ಸಮಾಧಿಯಲ್ಲಿ ಹಾಕಿದ್ದಾರೆ. ಅಕ್ಕ ತಂಗಿ ಹತ್ಕೊಂಡು ಕೂತವ್ರೆ. ಗ್ರಾಮದವರೆಲ್ಲ ಸಮಾಧಾನ ಮಾಡ್ತಿದ್ದಾರೆ. ಯೇಸುಸ್ವಾಮಿ ಬಂದಾಗ ಯೇಸುಸ್ವಾಮಿ ನೋಡಿದಂಥ ವಿಷಯಗಳಿವು. ಅಕ್ಕ ತಂಗಿ ಹತ್ಕೊಂಡು ಈ ಕಡೆ ಬೇರೆಯವರೆಲ್ಲ ಸಮಾಧಾನ ಮಾಡ್ಕೊಂಡಿದ್ದಾರೆ. ಯೇಸು ಬರ್ತಿದ್ದಾನೆ ಅಂತ ವಿಷಯ ಕೇಳಿದ ತಕ್ಷಣ ಮಾರ್ತಳು ಎದ್ದು ಓಡೋಗ್ತಿದ್ದಾಳೆ ಯೇಸುನ ನೋಡೋದಕ್ಕೆ. ಮರಿಯಳಿಗೆ ತುಂಬಾ ನೋವು. ಅವಳು ಹತ್ಕೊಂಡು ಮನೆಯಲ್ಲಿ ಕೂತಿದ್ದಾಳೆ. ಆದರೆ ಮಾತ್ರ ಏನ್ ಮಾಡ್ತಿದ್ದಾಳೆ, ಓಡೋಗ್ಬಿಟ್ಟು
ಏನ್ ಮಾಡ್ತಿದೆ? ಯೇಸುನ ಭೇಟಿ. ಆ ಯೇಸುನ ಭೇಟಿ ಆದ್ಮೇಲೆ ಅವಳು ಹೇಳ್ತಿರೋಂಥ ಮಾತುಗಳೇ ನಮಗೆ ಓದ್ಕೊಂಡಿದ್ದು. ಅವಳು ಹೇಳ್ತಿರೋದು, ಯೇಸುವೇ ಸ್ವಾಮಿ, ನೀನು ನಮ್ಮ ಮನೆಯಲ್ಲಿ ಇದ್ದಿದ್ರೆ ನನ್ನ ತಮ್ಮನು ಸಾಯ್ತಿರ್ಲಿಲ್ಲ ಅಂತ. ನೀನು ಮನೆಯಲ್ಲೇ ಇದ್ದಿದ್ರೆ, ಕರ್ತನ ಬಂದ್ಬಿಟ್ಟಿದ್ರೆ ನೀ ಸಾಯ್ತಿರ್ಲಿಲ್ಲ ಅಂತ. ನಮ್ಮ ಸಮಯಕ್ಕೂ ದೇವ್ರ ಸಮಯಕ್ಕೂ ಯೋಚನೆ ಮಾಡಿ ನಾವು ಪ್ರಾರ್ಥನೆ ಮಾಡೋ, ದೇವರೇ ಈಗಲೇ ಕೊಡು, ಈಗಲೇ ಮಾಡು ಅಂತ ನಾವು ಪ್ರಾರ್ಥನೆ ಮಾಡ್ತಿರ್ತೀವಿ. ಅದು ನಮ್ಮ ಸಮಯ. ಆದ್ರೆ ದೇವರು ಸಮಯದ ಹೊರಗಡೆ ಇದ್ದಾರೆ, ಸ್ಥಳದ ಹೊರಗಡೆ ಇದ್ದಾರೆ. ಅಂದ್ರೆ ಆತನು ಏನಾದರೂ ಮಾಡಬಹುದು. ಆಮೇಲೆ ನಮ್ಗೆ ಆಲೋಚನೆ ಇರೋದಂದ್ರೆ ಆ ಸಮಯದಲ್ಲಿ ಹೋಗಿ ಇದ್ದಿದ್ರೆ ಸರಿ ಇರೋದು, ನಿನ್ನೆ ಬಂದಿದ್ರೆ ಚೆನ್ನಾಗಿರೋದು, ಮೊನ್ನೆ ಬಂದ್ರೆ ಚೆನ್ನಾಗಿ, ಇವತ್ತು ಬಂದಿದ್ರೆ ಚೆನ್ನಾಗಿರೋದು ಮತ್ತೆ ನಮ್ಗೆ ಅನ್ಸುತ್ತೆ. ಆದ್ರೆ ದೇವರು ಎಲ್ಲವನ್ನ ಆತನ ಸಮಯದಲ್ಲಿ ನಮ್ಮ ಜೀವನದಲ್ಲಿ ಮಾಡ್ತಾರೆ. ಆಮೇಲೆ ನಾವೊಬ್ಬನ ಬದುಕಿಸೋದಕ್ಕೆ ಅವರ ಜೀವ ಇರಬೇಕು. ಅವ್ರಿಗೆ ಎಷ್ಟು ವಿಷಯ ಆದ್ರೂ ಕೂಡ ಜೀವ ಇದ್ದಾಗ ಆ ಜೀವ ಉಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ನಾವು. ಆದ್ರೆ ಜೀವ ಕೊಡೋ ದೇವರು ಜೀವ ಹೋದ್ರು ಕೊಡ್ತಾರೆ. ಆಮೇಲೆ ಸತ್ತು 4 ದಿನ ಆಗಿದೆ ಯೋಚನೆ ಮಾಡಿ ಎಲ್ಲ ಬಿಳಿ ಬಟ್ಟೆ ಸುತ್ತಬಿಟ್ಟು ಕೈ ಕಾಲೆಲ್ಲ ಕಟ್ತೀವಲ್ಲ, ಕಟ್ಬಿಟ್ಟು ಬಿಳಿ ಬಟ್ಟೆ ಸುತ್ತಿ ಸಮಾಧಿಯಲ್ಲಿ ಇಟ್ಟಿರೋದು. ಎಲ್ಲಿಟ್ಟಿದ್ದೀರ ಸಮಾಧಿ? ನಡೀಲಿ ಅಲ್ಲಿ ಹೋಗೋಣ. ಏನೋ ಸ್ವಾಮಿ ಅಳಕೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಹೋಗಿ ನೋಡಿದಾಗ ನೀವು ಇಲ್ಲಿ ಇದ್ದಿದ್ದೀರ ಅಂತ ಹೇಳೋದಕ್ಕೆ ಕಾರಣ ಏನಂತ, ಯಹೂದ್ರಲ್ಲಿ ಒಂದು ಮೂಢನಂಬಿಕೆ ಇದೆ. ಯಹೂದ್ರಲ್ಲಿ ಏನಾದ್ರು ಮೂಢನಂಬಿಕೆ ಅಂದ್ರೆ, ಸತ್ತ ಮೇಲೆ ಅವರ ಆತ್ಮ ಅಲ್ಲೇ ಸುತ್ತುತ್ತಂತೆ 3 ದಿನ, ಆ ದೇಹದ ಸುತ್ತಲೂ ಸುತ್ತುತ್ತಿರುತ್ತಂತೆ. ಒಂದು ವೇಳೆ ಯೇಸು ಆ 3 ದಿನದ ಒಳಗಡೆ ಬಂದಿದ್ರೆ ಎಬ್ಸಕ್ಕೂ ಅವಕಾಶ ಇತ್ತೇನೋ. 4 ದಿನ ಆಗ್ಬಿಟ್ಟಿದೆ. ಈಗ ಅವರ ಆ ಮೂಢನಂಬಿಕೆ ಸಮಯ ಕೂಡ ದಾಟೋಗಿದೆ. 4ನೇ ದಿನಕ್ಕೆ ಸ್ವಾಮಿ ಬಂದಿರೋದು. ಅರ್ಥ ಆಗ್ತಿದ್ಯಾ? 4ನೇ ದಿನಕ್ಕೆ ಬಂದಿರೋದು. ಅದಕ್ಕೇನೆ ಅವಳು ಅಷ್ಟೊಂದು ದುಃಖ ಪಡ್ತಿರೋದು, ನೀವು ಇದ್ದಿದ್ರೆ ಚೆನ್ನಾಗಿರೋದು. 4 ದಿನ ಆಗೋಯ್ತು ಅಂತ. ಇದ್ದ ನಿರೀಕ್ಷೆನೂ ಹೋಗ್ಬಿಡ್ತು. 3 ದಿನದೊಳಗಡೆ ಆಗಿದ್ರೆ ಏನೋ ಆತ್ಮ ಅಲ್ಲೇ ಏನೋ ಒಂದು ಮಾಡ್ತಿದ್ರಿ ನೀವು, ಆತ್ಮನ ದೇಹದೊಳಗೆ ಕಳಿಸ್ಬಿಟ್ಟು ಏನೋ ಮಾಡ್ಬೋದಾಗಿತ್ತು. ಆದ್ರೆ ಈ ಆತ್ಮನೂ ಬಿಟ್ಟು ದೂರ ಹೋಗ್ಬಿಟ್ಟಿದೆ ಅಂತ ಅವಳು ಯೋಚನೆ ಮಾಡ್ತಿರೋ, ಚಿಂತೆ ಮಾಡ್ತಿರೋ. ಸ್ವಾಮಿ ಸ್ಮಶಾನದ ಹತ್ರಕ್ಕೆ, ಆ ಸಮಾಧಿ ಹತ್ರ ಕರ್ಕೊಳ್ಳೋದು. ಎಲ್ಲಿಟ್ಟಿದ್ರೆ ತುಂಬಾ ಜನ ಬರ್ತಿದ್ದಾರೆ. ಯೇಸು ಈಗೇನಕ್ಕೆ ಸಮಾಧಿ ಹತ್ರ ಹೋಗ್ತಿದ್ದಾರೆ? ಏನೋ ತುಂಬಾ ಪ್ರೀತಿ ಮಾಡ್ತಿದ್ರಲ್ಲ, ಸಮಾಧಿ ನೋಡಕ್ಕೆ ಹೋಗ್ತಿದ್ದಾರೆ, ಅಳಕ್ಕೆ ಹೋಗ್ತಿದ್ದಾರೆ, ದುಃಖ ಪಡೋಕೆ ಹೋಗ್ತಿದ್ದಾರೆ. ಅಲ್ಲಿ ಹೋಗೋದ್ರ ಮುಂಚೆ ಮಾತಾಡ್ತಾ ಹೇಳ್ತಾನೆ, ನೀವು ಇಲ್ಲಿದ್ದೀರ ಚೆನ್ನಾಗಿರೋದು ಅಂತ ಅವಳು ಹೇಳಿದಂಗೆ, ನಾನು ಈಗಲೂ ಕೂಡ ಸತ್ತವ್ರು ಬದುಕು ಬರ್ತಾರೆ ಅಂತ ನೀನು ನಂಬ್ತೀಯ ಅಂತ ಹೇಳಿದ್ರೆ ಅವಳು ಹೇಳ್ತಾಳೆ, ಅದು ಕೊನೆಯಲ್ಲಿ ಪ್ರಪಂಚದ ಯುಗದ ಅಂತ್ಯದಲ್ಲಿ ಈ ಸತ್ತವ್ರು ಎದ್ದೇಳ್ತಾರೆ ಅಂತ ನನಗೆ ಗೊತ್ತು ಅಂತ. ಅದಕ್ಕೆ ಅವಳು ಯೇಸುವನ್ನು ಹೇಳ್ತಾರೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ದೇವರ ನಾಮ ಸ್ತೋತ್ರ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಯೇಸು ನನ್ನ ಪುನರುತ್ಥಾನ. ಹಾಗಾಗಿ ನಾವು ಸತ್ತರೂ ನಾವು ಭಯ ಪಡೋ ಅವಶ್ಯಕತೆ ಇಲ್ಲ. ಸಾಯೋರು ಕೂಡ ದೇವರು ಎಬ್ಬಿಸ್ತಾನೆ. ಅದಕ್ಕೆ ಇವತ್ತು ಲಾಜರ್ನ ಪುನರುತ್ಥಾನದ ಬಗ್ಗೆ ನಾವು ನೋಡ್ತಿಲ್ಲ. ಲಾಜರ್ನ ಯೇಸುವನ್ನು ಎಬ್ಬಿಸಿದ್ರ ಬಗ್ಗೆ ಅಲ್ಲ ನಾವು ಮುಖ್ಯವಾಗಿ ಯೋಚನೆ ಮಾಡ್ತಿರೋದು. ಅದೊಂದು ದೊಡ್ಡ ಅದ್ಭುತ ಅಲ್ವಾ? ಸತ್ತು 4 ದಿನಕ್ಕೆ ಎದ್ದು ಬಂದಿದ್ದು ದೊಡ್ಡ ಅದ್ಭುತ. ಆದ್ರೆ ನಾವಿವತ್ತು ಅರ್ಥ ಮಾಡ್ಕೋಬೇಕಾಗಿರೋದು, ಯೇಸು ನಮ್ಮ ಪುನರುತ್ಥಾನವಾಗಿದ್ದಾನೆ. ಆಮೇಲೆ ಅದ್ರ ಬಗ್ಗೆ ನಾವು ನೋಡೋಣ. ಇವತ್ತಿನ ಅಂಶ ಯೇಸುವೆ ಪುನರುತ್ಥಾನವಾಗಿದ್ದಾನೆ ಅಥವಾ ಯೇಸುವೆ ಪುನರುತ್ಥಾನವೆಂಬುದಾಗಿ ನಾವು ನೋಡ್ತೇವೆ. ಯೋಹಾನ 11ನೇ ಅಧ್ಯಾಯ 17ರಿಂದ 27ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ವೆಚ್ಚದಲ್ಲಿ ಮೂರು ರೀತಿಯ ಮರಣಗಳನ್ನ ನಾವು ನೋಡೋಣ. ಒಬ್ಬ ಮನುಷ್ಯನಿಗೆ 3 ರೀತಿ ಮರಣ ಇರುತ್ತೆ.
ಯಾವ ಮರಣಗಳು ಅಂತ ನಾವು ನೋಡುವಾಗ ಮೊದಲನೇದಾಗಿ ಶಾರೀರಿಕ. ಯಾವ ಮರಣ? ಶಾರೀರಿಕವಾದ ಮರಣದ ಬಗ್ಗೆ ನಾವು ನೋಡ್ತೀವಿ. ಯಾಕೋಬ 2:26. ಯಾಕೋಬ 2:26. ಎರಡನೇದಾಗಿ ನಾವು ನೋಡುವಾಗ ಆತ್ಮಿಕ ಮರಣ. ಆತ್ಮಿಕ ಮರಣ ಎಂಬುದಾಗಿ ನಾವು ನೋಡ್ತೀವಿ. ಇದು ಆದಿಕಾಂಡ 2:17. ಮೂರನೇದಾಗಿ ನಿತ್ಯ ಮರಣ ಎಂಬುದಾಗಿ ನಾವು ನೋಡ್ತೇವೆ. ಯಾವ ಮರಣ? ನಿತ್ಯ ಮರಣ ಅಂತ ಹೇಳಿ ಮತ್ತಾಯ 25:41. ಮೂರು ರೀತಿಯಾದ ಮರಣಗಳನ್ನು ನಾವು ನೋಡ್ತಿರೋದು. ಮೊದಲನೇದು ಶಾರೀರಿಕವಾದದ್ದು, ಎರಡನೇದು ಆತ್ಮಿಕವಾದದ್ದು, ಮೂರನೇದು ನಿತ್ಯ ಮರಣ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ಹೇಗೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಮೊದಲನೇದಾಗಿ ಶಾರೀರಿಕ ಮರಣ. ಇಲ್ಲಿ ಯಾಕೋಬ 2:26 ಹೇಳುವ ಹಾಗೆ ನಮ್ಮ ಪ್ರಾಣ ನಮ್ಮ ದೇಹವನ್ನು ಬಿಟ್ಟು ಹೋಗುವಂಥದ್ದು, ಬೇರ್ಪಡುವಂಥದ್ದು. ಮರಣ ಅಂದ್ರೆ ಬೇರ್ಪಡೋದು, ಬೇರೆ ಬೇರೆ ಆಗೋದು. ಯಾವಾಗ ನಮ್ಮ ಪ್ರಾಣ ನಮ್ಮ ದೇಹವನ್ನು ಬಿಟ್ಟು ಹೋಗುತ್ತೋ ಅದು ಶಾರೀರಿಕವಾದ ಮರಣ ಎಂಬುದಾಗಿ ಕರೀತೇವೆ. ನಾವೆಲ್ಲರೂ ಸಾಯಲೇಬೇಕು ಒಂದು ದಿನ ಅಲ್ವಾ? ನಾವೆಲ್ಲರೂ ಒಂದು ದಿನ ಸಾಯಲೇಬೇಕು, ಅದು ಶಾರೀರಿಕವಾದ ಮರಣ. ಅದೇ ಸ್ವಾಮಿ ನಾಮದಲ್ಲಿ ನಂಬಿಲ್ಲ ಅನ್ನೋದು ಆ ಮರಣ ಇದ್ದೇ ಇರುತ್ತೆ ಎಲ್ಲರಿಗೂ. ಎರಡನೇ ಮರಣ ಯಾವುದು ಗೊತ್ತಾ? ಆತ್ಮಿಕವಾದ ಮರಣ. ಇಲ್ಲಿ ಯೇಸು ಸ್ವಾಮಿ ಆದಿಕಾಂಡ 2:12 ಹೇಳಿದ್ದು, ನೀನು ಈ ಮರದ ಹಣ್ಣನ್ನು ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗಲಿ ಅಂತ ಹೇಳಿದ್ರೆ ಅದು ಶಾರೀರಿಕವಾದದ್ದಲ್ಲ, ದೇವರು ಹೇಳಿರೋದು ಆತ್ಮಿಕವಾದದ್ದು. ನೀನು ನನ್ನಿಂದ ದೂರ ಆಗ್ತೀಯ ಅಂತ ಹಣ್ಣ ತಿಂದ್ಮೇಲೆ ಅವರು ಶಾರೀರಿಕವಾಗಿ ಸತ್ತಿಲ್ಲ ಅಲ್ವಾ? ಸತ್ರ ಹಣ್ಣು ತಿಂದ್ಮೇಲೆ ಅವರು ಸತ್ತಿಲ್ಲ. 930 ವರ್ಷ ಬದುಕಿದ್ದು ಆದಾಮ. ಅದಕ್ಕೆ ಇಲ್ಲಿ ಯೇಸು ಹೇಳ್ತಿರೋದು ಶಾರೀರಿಕವಾದ ಮರಣದ ಬಗ್ಗೆ ಅಲ್ಲ, ಆತ್ಮಿಕವಾದ ಮರಣದ ಬಗ್ಗೆ. ಆಮೇಲೆ ಶಾರೀರಿಕವಾದ ಮರಣ ಅನ್ನೋದು ಶಾಪವಾಗಿ ಬಂದಿದ್ದವ್ರಿಗೆ, ಇದಕ್ಕೆ ವಿಧೇಯರಾಗಿದ್ದಕ್ಕೆ ಅವಿಧೇಯರಾಗಿದ್ದಕ್ಕೆ ಬಂದಿದ್ದು. ನೀನು ಮಣ್ಣೆ, ತಿರುಗಿ ಮಣ್ಣಿಗೆ ಸೇರುವಿ ಅಂತ ಹೇಳಿ ದೇವರು ಇವರಿಗೆ ಶಾಪ ಕೊಟ್ಟಿದ್ದು ಮನುಷ್ಯರಿಗೆ. ಅದಕ್ಕೆ ನಾವು ಮಣ್ಣಿಂದ ಬಂದಿರೋರು ಮತ್ತೆ ಮಣ್ಣಿಗೆ ಸೇರ್ತೀವಿ. ಇದು ಆತ್ಮ ತುಂಬಾ ಮುಖ್ಯ ನಮ್ದು. ಈ ಆತ್ಮ ಬಂದು ಮಣ್ಣಿಂದ ಬಂದಿರೋದಲ್ಲ, ದೇವರು ಕೊಟ್ಟಿರೋದು ಜೀವಶ್ವಾಸ. ಆದಿಕಾಂಡ 2:7 ಹೇಳುವ ಹಾಗೆ ದೇವರೇ ಆ ಜೀವಶ್ವಾಸವನ್ನು ನಮ್ಮನ್ನು ಊದಿರೋದು. ಹಾಗಾಗಿ ಅದು ಯಾವತ್ತೂ ನಾಶವಾಗಲ್ಲ. ಅದಕ್ಕೆ ಆತ್ಮಿಕ ಮರಣ ಅಂದ್ರೆ ನಾವು ದೇವರಿಂದ ಬೇರ್ಪಡೋದು ಅಂತ. ಏನು ಆತ್ಮಿಕ ಮರಣ ಅಂದ್ರೆ? ದೇವರಿಂದ ಬೇರ್ಪಡೋದು. ಆದಮ ಹವ್ವ ಪಾಪ ಮಾಡಿ ದೇವರಿಂದ ದೂರ ಆದ್ರು, ದೇವ್ರ ಮಹಿಮೆ ಕಳ್ಕೊಂಡ್ರು. ಆ ಏನೇ ತೋಟವನ್ನು ಬಿಟ್ಟು ಹೊರಗಡೆ ಕಳಿಸ್ಬಿಟ್ಟ ಯೇಸು ಸ್ವಾಮಿ ಅವರನ್ನ. ಹಾಗಾಗಿ ಅದನ್ನ ಆತ್ಮಿಕ ಮರಣ ಅಂತೀವಿ. ಮೂರನೇದಾಗಿ ನಿತ್ಯ ಮರಣ. ಈ ನಿತ್ಯ ಮರಣ ಅಂತ ಹೇಳಿದ್ರೆ ಪರಲೋಕದಿಂದ ಬೇರ್ಪಟ್ಟು ನರಕಕ್ಕೆ ಹೋಗೋದು. ಎಲ್ಲಿಗೆ? ಪರಲೋಕದಿಂದ ಬೇರ್ಪಟ್ಟು ಹೇಳಿ. ಮೂರು ಮರಣಗಳು. ಶಾರೀರಿಕವಾದ ಮರಣ ಅಂದ್ರೆ ನಮ್ಮ ಪ್ರಾಣ ದೇಹದಿಂದ ದೂರ ಆಗೋದು. ಆತ್ಮಿಕ ಮರಣ ಅಂದ್ರೆ ನಮ್ಮ ಆತ್ಮ ದೇವರಿಂದ ದೂರ ಆಗೋದು. ಮತ್ತೆ ನಿತ್ಯ ಮರಣ ಅಂದ್ರೆ ನಮ್ಮ ಆತ್ಮ ಪರಲೋಕದಿಂದ ದೂರ ಆಗೋದು. ನಿತ್ಯ ಮರಣಕ್ಕೆ ಹೋಗೋದು, ನರಕಕ್ಕೆ ಹೋಗೋದು, ಬೆಂಕಿಯ ಕೆರೆಗೆ ಹೋಗೋದು ನಮ್ಮ ಆತ್ಮ. ಅದು ನಿತ್ಯ ಮರಣ ಅಂತ ಹೇಳ್ತಾರೆ. ಅರ್ಥ ಆಗ್ತಿದೆ? ಅರ್ಥ ಆಗ್ತಿದೆ? ಮೂರು ರೀತಿಯಾದ ಮರಣಗಳು ನನ್ನ ಬಗ್ಗೆ ನಿಮ್ಮ ಬಗ್ಗೆ ಹೇಳ್ತಾ ಇರೋದು, ಪ್ರತಿ ಮನುಷ್ಯರ ಬಗ್ಗೆ ಹೇಳ್ತಾ ಇರೋದು. ಶಾರೀರಿಕವಾಗಿ ಸಾಯ್ತಿದ್ದಾರೆ, ಒಂದು ವೇಳೆ ಅವರು ಆತ್ಮಿಕವಾಗಿ ಸತ್ತರೆ. ಆದ್ರೆ ನಾವು ಲೋಕದಲ್ಲಿ ಶಾರೀರಿಕವಾಗಿ ಸಾಯಕ್ಕೆ ಮುಂಚೆ ಯೇಸುವಿನ ಬಳಿಗೆ ನಾವು ಬಂದಿಲ್ಲ ಅಂದ್ರೆ, ನಮ್ಮ ಆತ್ಮಗಳನ್ನ ಕಾಯುವ ಗುರುವಿನ ಬಳಿಗೆ ನಾವು ಬಂದಿಲ್ಲ ಅಂದ್ರೆ ನಿತ್ಯ ಮರಣವನ್ನು ಕೂಡ ನಾವು ಅನುಭವಿಸಬೇಕಾಗುತ್ತೆ. ಒಂದು ವೇಳೆ ನಾವು ಶಾರೀರಿಕವಾಗಿ ಸಾಯಕ್ಕೆ ಮುಂಚೆ ಯೇಸುವಿನ ನಂಬ್ಕೊಳ್ಳೋದಾದ್ರೆ ನಾವು ನಿತ್ಯ ಮರಣದಿಂದ ತಪ್ಪಿಸ್ಕೊಳ್ಬಹುದಾಗಿದೆ. ಯಾವಾಗ ನಾವು ಯೇಸುವನ್ನು ನಂಬ್ಕೊಳ್ತೀವೋ ನಾವು ಸತ್ರು ಬದುಕ್ತೀವಿ. ಹಲ್ಲೆಲೂಯಾ. ನಮ್ಮ ದೇವರು ಸತ್ತದ್ದು ನಿಜ. ಯೇಸು ಸ್ವಾಮಿ ಸಿಲುಬೆಯಲ್ಲಿ ಸತ್ತದ್ದು ಎಷ್ಟು ನಿಜನೋ ಮರಣವನ್ನು ಜಯಿಸಿ ಬಂದಿದ್ದು ಅಷ್ಟೇ ನಿಜ.
ನಿಮಗೆ ಗೊತ್ತಿದ್ದು ಯಾವ್ದಾದ್ರು ದೇವರಿದ್ದಾರೆ ಮರಣವನ್ನು ಜಯಿಸಿರೋದು? ಇಲ್ಲ. 7 ಗಂಟೆ ಯೇಸು ಸತ್ತಿದ್ದು. ನನ್ನನ್ನು ಸಾಯಿಸ್ತಾರೆ, 3 ದಿನ ನಾನು ಸಮಾಧಿಯಲ್ಲಿ ಇರ್ತೀನಿ, 3ನೇ ದಿನಕ್ಕೆ ಎದ್ದು ಬರ್ತೀನಿ ಅಂತ ದೇವರು ನಮಸ್ಕಾರ. ಹಾಗಾಗಿ ಯಾವುದು ಮರಣಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳುವಾಗ ಎಲ್ಲ ಭಯಂಕರ ಶಾರೀರಿಕವಾದ ಸಾವು ನೋವು ಕೊಡುತ್ತೆ, ಆತ್ಮಿಕವಾದ ಸಾವು ನೋವು ಕೊಡುತ್ತೆ, ನಿತ್ಯವಾದ ಮರಣ ನಮಗೆ ಸಾವು ಕೊಡುತ್ತೆ ನಿಜ. ಆದರೆ ನಿರೀಕ್ಷೆ ಏನು ಗೊತ್ತಾ? ನೀನು ನಾನು ನಂಬಿರುವಂತ ಯೇಸು ಬದುಕಿದ್ದಾರೆ. ನೀನು ನಾನು ನಂಬಿರುವಂತ ಯೇಸು ಮರಣವನ್ನು ಜಯಿಸಿದ್ದಾರೆ. ಯಾವ ಮರಣಕ್ಕಾಗಿ ಜನ ಭಯ ಪಡ್ತಿದ್ದಾರೋ, ಯಾವ ಮರಣವನ್ನ ಜಯಿಸಕ್ಕೆ ಆಗಲ್ಲ ಅಂತ ಈ ಪ್ರಪಂಚದಲ್ಲಿ ದುಡ್ಡಿರೋರು, ಚೆನ್ನಾಗಿ ಓದಿರೋರು, ಡಾಕ್ಟರ್ಗಳು, ಎಷ್ಟೆಲ್ಲ ಮೆಡಿಸಿನ್ ಇದೆ, ಎಷ್ಟೆಲ್ಲ ಮೆಡಿಕಲ್ ಇದೆ, ದೊಡ್ಡ ದೊಡ್ಡ ಕಾಲೇಜುಗಳು, ದೊಡ್ಡ ದೊಡ್ಡ ಆಸ್ಪತ್ರೆಗಳು, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳೆಲ್ಲ ಕಳೆದಿದ್ದಾರೆ. ಅವ್ರು ಯಾವ ರೋಗವನ್ನು ಗುಣಪಡಿಸಿದ್ರು ಮರಣವನ್ನು ಗುಣಪಡಿಸ್ಲಿಕ್ಕಾಗಲ್ಲ. ಸಾಯದೇ ಇರೋ ಹಾಗೆ ಮಾಡೋದಕ್ಕೆ ಆಗೋದಿಲ್ಲ. ಒಂದ್ ವೇಳೆ ಸತ್ಯವನ್ನ ಬದುಕಿಸಬಹುದು, ಆದ್ರೆ ಇನ್ನೊಂದು 5 ವರ್ಷ 10 ವರ್ಷ 20 ವರ್ಷ ಬದುಕಬಹುದು ಅಷ್ಟೇ ಅಲ್ವಾ? ಇನ್ನೇನು ಸಾಯದೇನೆ ಬದುಕೋತರ ಮಾಡೋದಕ್ಕೆ ಯಾರ ಕೈಲೂ ಆಗೋದಿಲ್ಲ. ನಿನ್ನ ನನ್ನ ನಿರೀಕ್ಷೆ ಯೇಸು ಮರಣವನ್ನು ಗೆದ್ದಿರೋದ್ರಿಂದ ನಾವು ಯೇಸು ನಂಬಿದ್ರೆ ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಎಂಬುದಾಗಿ ಯೇಸುವನ್ನು ಹೇಳಿದ್ದಾರೆ. ಹಾಗಾಗಿ ನೀನು ಯೇಸುವನ್ನು ನಂಬಿದ್ರೆ ನಿನ್ನ ಆತ್ಮ ಜೀವ ಪಡ್ಕೊಳ್ಳುತ್ತೆ, ಮತ್ತೆ ಈ ಮುಖ್ಯ ಮರಣದಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಹಾಗಾದ್ರೆ ಈ ಯೇಸು ಸ್ವಾಮಿ ಹೇಳ್ತಿರೋದು ನಾನೇ ಪುನರುತ್ಥಾನ ಎಂಬುದಾಗಿ, ಅದರ ಬಗ್ಗೆ ನಾವು ಸ್ವಲ್ಪ ನೋಡೋಣ. ಮುಖ್ಯ ಸಂದೇಶದಲ್ಲಿ ಯೇಸುವೇ ಪುನರುತ್ಥಾನವಾಗಿದ್ದಾರೆ. ಮೊದಲನೇದಾಗಿ ಯೇಸು ಪುನರುತ್ಥಾನಗೊಂಡರು ಅಂತ ಹೇಳಿ ನೋಡ್ತೇವೆ. ಯೇಸು ಪುನರುತ್ಥಾನಗೊಂಡ. ಯೇಸು ಯಾಕೆ ಪುನರುತ್ಥಾನಗೊಂಡದ್ದು ಅದನ್ನ ನಾವು ಅರ್ಥ ಮಾಡ್ಕೊಂಡು ಯೇಸು ಪುನರುತ್ಥಾನಗೊಂಡಿದ್ದಾರೆ. ಯಾಕೆ ಪುನರುತ್ಥಾನಗೊಂಡ ಅಂದ್ರೆ ಮೊದಲನೇದಾಗಿ ನಾವು ನೋಡುವಾಗ ಯಾಕಂದ್ರೆ ಆತನು ದೇವರಾಗಿದ್ದಾನೆ ಎಂಬುದಾಗಿ. ಆಮೇಲೆ ಯೇಸು ಸ್ವಾಮಿ ದೇವರು. ಯೋಹಾನ ಸುವಾರ್ತೆ 14:7-9 ನೋಡ್ತೀವಿ. ಎರಡನೇದಾಗಿ ನಾವು ನೋಡುವಾಗ ಯಾಕೆ ಯೇಸುವನ್ನು ಪುನರುತ್ಥಾನಗೊಂಡ ಅಂದ್ರೆ ಆತನು ನಮ್ಮ ರಕ್ಷಕನೆಂಬುದಾಗಿ. ಯೇಸು ನಮ್ಮ ರಕ್ಷಕನಾಗಿದ್ದಾನೆ. 1 ಕೊರಿಂಥ 15 45-50. ಯೇಸು ಯಾಕೆ ಪುನರುತ್ಥಾನವಾಗಿದ್ದು? ಯೇಸು ಮನುಷ್ಯನಲ್ಲ, ಕೇವಲ ಮನುಷ್ಯನಲ್ಲ. ಮನುಷ್ಯನಾಗಿ ಲೋಕದಲ್ಲಿ ಬಂದರೂ ನಿಜ, ಆದ್ರೆ ಆತನು ಮನುಷ್ಯನಲ್ಲ. ದೇವರಾಗಿರುವ ಆತನು ಮನುಷ್ಯನಾಗಿ ನಡಾವತಾರಿಯಾಗಿ ಬಂದದ್ದು. ಯಾಕಂದ್ರೆ ನಿನ್ನನ್ನು ನನ್ನನ್ನು ರಕ್ಷಿಸೋದಕ್ಕೋಸ್ಕರ. ಹಾಗಾಗಿ ಆತನು ದೇವರಾಗಿರೋದ್ರಿಂದ ಪುನರುತ್ಥಾನವಾಗಿರೋದು. ಇದುವರೆಗೂ ಯಾರು ಸತ್ತಿದ್ದಾರೆ, ಅವ್ರು ಎದ್ದು ಬಂದಿಲ್ಲ ಅಂದ್ರೆ ಅವ್ರು ದೇವರಲ್ಲ. ನಿಂತರ ನಂತರ ಅವರು ಮನುಷ್ಯರಾಗಿದ್ದಾರೆ ಅಷ್ಟೇ. ದೇವರಾಗಿರೋರಿಗೆ ಮರಣ ಇಲ್ಲ. ಆ ಮರಣ ಅನ್ನೋದು ಹಿಡ್ಕೊಳಕ್ ಆಗಲ್ಲ ದೇವರಿಗೆ. ಅದಕ್ಕೆ ನೇಸೋ ಬಿಟ್ಟರೆ ಮರಣವೇ ನಿನ್ನ ಕೊಂಡಿ ಎಲ್ಲಿ ಅಲ್ವಾ? ಮರಣವೇ ನಿನ್ನ ಕೊಂಡಿ ಎಲ್ಲಿ ಅಂತ ಅಲ್ಲಿ ದೇವರು ಕೇಳೋದನ್ನ ನಾವು ಮಾಡ್ತೇವೆ. ಎರಡನೇದಾಗಿ ಯೇಸು ಯಾಕೆ ಪುನರುತ್ಥಾನಗೊಂಡ ಅಂದ್ರೆ ಅದನ್ನು ರಕ್ಷಕ. ಅವ್ರು ಹೇಳ್ತಾರಲ್ಲ ಯಾವಾಗ ಸಿಗಬೇಕಾಗ ನಿನ್ನ ನೀನೇ ರಕ್ಷಿಸ್ಕೊಂಡಿಲ್ಲ ಅಂದ್ರೆ ಇನ್ನು ನಮ್ಮನ್ನೆಲ್ಲಿ ರಕ್ಷಿಸ್ತೀಯ ಅಂತ ಅವ್ರು ಅನ್ಕೊಂಡಿದ್ದು. ನೀನು ಆ ಸಿಲುಬೆಯಿಂದ ಇಳಿದು ಬಂದ್ರೆ ನಾವೆಲ್ಲ ನಿನ್ನ ನಂಬ್ತೀವಿ ಅಂತ ಹೇಳ್ತಾರೆ. ಅವರು ಹೇಳ್ತಾರೆ ಇಲ್ಲ, ಸಿಲುಬೆಗೆ ಹಾಕುವಾಗ ನೀನೇನಾದ್ರೂ ನಿಜವಾಗ್ಲೂ ಕ್ರಿಸ್ತನಾಗಿದ್ರೆ, ದೇವರ ಮಗನೇ ಆಗಿದ್ರೆ ಆ ಸಿಲುಬೆ ಮೇಲಿಂದ ನೀನು ಇಳಿದು ಬಂದ್ರೆ ನಾವೆಲ್ಲ ನಿನ್ನ ನಂಬ್ತೀನಿ ಅಂತ ಹೇಳ್ತಾರೆ. ಅದು ಅವ್ರ ಸಮಯ, ದೇವ್ರ ಸಮಯ. ಬರೀ ಆ ಮೇಕೆಗಳು ಮೊಳೆಗಳು ಹೊಂದಿರೋ 3 ಮೊಳೆಗಳನ್ನು ಕಿತ್ಕೊಂಡು ಇಳಿದು ಬರೋದು ದೊಡ್ಡ ವಿಷಯ ಅಲ್ಲ. ಸತ್ತ
ಸಾಧ್ಯ. ಆತನಲ್ಲದೆ ನಮಗೆ ಬೇರೆ ದಾರಿ ಇಲ್ಲ. ನಾವೀಗಾಗಲೇ ಕಟ್ಟುಪಾಡು ವಚನ ಹೇಳಿದ್ವಿ, ಯೇಸುವೇ ಮಾರ್ಗ ಸತ್ಯ ಜೀವ ಆಗಿದ್ದಾನೆ. ಆತನ ಮೂಲಕವಾಗಿ ಹೊರತು ನಾವು ಯಾರು ತಂದೆ ಬಳಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆತನೇ ಮರಣವನ್ನು ಜಯಿಸಿದಾದ್ರೆ ನಮ್ಮನ್ನು ಹೇಗೆ ಆತನು ಎಬ್ಬಿಸ್ತಾನೆ ಮರಣದಿಂದ? ಎಲ್ಲರೂ ಭಯ ಪಡುವಂಥದ್ದು, ಎಲ್ಲರ ಜೀವಿತ ಅಂತ್ಯವಾಗುವುದು ಮರಣದ ಹತ್ರನೇ. ಅವರೆಷ್ಟು ವರ್ಷ ಬದುಕರು, ಹೇಗೆ ಬದುಕರು, ಅವ್ರ ಅಂತ್ಯ ಆಗೋದಲ್ಲಿ ಮರಣದ ಹತ್ರ. ಅದು ಯೇಸು ಹೇಳ್ತಿದ್ದಾರೆ, ಈ ಮರಣವೇ ನಮ್ಮ ಪ್ರಾರಂಭವಾಗುತ್ತೆ. ಈ ಮರಣ ನಮ್ಮ ಪ್ರಾರಂಭವಾಗುತ್ತೆ. ಯಾಕಂದ್ರೆ ನಾವು ಸತ್ತಿದ್ರು ಕೂಡ ಯೇಸು ಹೇಗೆ ಎದ್ದು ಬಂದಿದ್ದಾರೋ ಹಾಗೆ ನಮ್ಮನ್ನು ಕೂಡ ಅದನ್ನ ಎಬ್ಬಿಸ್ತಾರೆ. ಮೂರನೇದಾಗಿ ನಾವು ನೋಡುವಾಗ ಆತನ ಪ್ರಥಮ ಫಲ ಎಂಬುದಾಗಿ ನಾವು ಯೇಸು ಕ್ರಿಸ್ತನು ನಮ್ಮ ಜೀವನದಲ್ಲಿ ಪ್ರಥಮ ಫಲವಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. 1 ಕೊರಿಂಥ 15:20-23 ಈ ವಚನಗಳೆಲ್ಲ ನೀವು ಸಮಯ ಮಾಡಿಕೊಂಡು ಓದಿ. ಹೇಗೆ ಯೇಸು ಕ್ರಿಸ್ತನು ಪ್ರಥಮ ಫಲ, ಪುನರುತ್ಥಾನ ಪ್ರಥಮ ಫಲ ಅಂದ್ರೆ ಪ್ರಥಮ ಫಲ ಅಂದ್ರೆ ಯೇಸು ಮಾತ್ರನೇ ಮೊಟ್ಟ ಮೊದಲನೇದಾಗಿ ಮರಣವನ್ನು ಜಯಿಸಿ ಎದ್ದಿದ್ದು. ಹಾಗಾದ್ರೆ ಯೇಸುಗಿಂತ ಮುಂಚೆ ಯಾರು ಎದ್ದಿಲ್ವ ಅಂದ್ರೆ ಎದ್ದಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಅವರು ಕೂಡ ಎಷ್ಟೋ ಜನ ಸತ್ತಿರೋನ್ನ ಬದುಕಿಸಿದ್ದಾರೆ. ಎಲಿಯ ಸತ್ತೋಗಿದ್ದವನ್ನ ಎಬ್ಬಿಸಿದ್ದಾನೆ, ಎಲೀಷ ಸತ್ತಿರೋನ್ನ ಎಬ್ಬಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಹೊಸ ಒಡಂಬಡಿಕೆಯಲ್ಲೂ ಕೂಡ ಯೇಸು ಸ್ವಾಮಿನೇ ಸತ್ತಿರೋನ್ನ ಎಷ್ಟೋ ಜನ ಎಬ್ಬಿಸಿದ್ದಾರೆ. ಆದ್ರೆ ಆ ಪ್ರಥಮದ ಬಗ್ಗೆ ಎಲ್ಲ ನಾವು ಹೇಳ್ತಿರೋದಿಲ್ಲ. ನಿತ್ಯವಾದ ಪುನರುತ್ಥಾನ ಮತ್ತೆ ಸಾವೇ ಇಲ್ಲದ ಪುನರುತ್ಥಾನ. ಹಲ್ಲೆಲೂಯಾ. ಅವರೆಲ್ಲರೂ ಸತ್ತಿದ್ರು, ಎದ್ರು, ಮತ್ತೆ ಸತ್ತರು. ಲಾಜರ್ ಕೂಡ 4 ದಿನ ಆಗಿದ್ರು, ಯೇಸು ಸ್ವಾಮಿನೇ ಅವನ್ನ ಬದುಕಿಸಿದ. ಆದ್ರೆ ಮತ್ತೆ ಅವನು ಸತ್ತ. ಯೇಸು ಸ್ವಾಮಿ ಮತ್ತೆ ಬರುವಾಗಲೇ ನಾನು ನೀನು ಪರಲೋಕಕ್ಕೆ ಹೋಗುವಾಗಲೇ ಅವರು ಕೂಡ ನಮ್ಮ ಜೊತೆ ಪರಲೋಕಕ್ಕೆ ಬರೋದು. ಆಮೇಲೆ ಹಾಗಾಗಿ ಯೇಸು ಸ್ವಾಮಿನೇ ಪುನರುತ್ಥಾನದ ಪ್ರಥಮ ಫಲ ಆಗಲಿಕ್ಕಾಗಿ ಆತನು ಮರಣದಿಂದ ಎದ್ದು ಬಂದ ಎಂಬುದಾಗಿ ನಾವು ನೋಡ್ತೇವೆ. ಎರಡನೇದಾಗಿ ಯಹೂದ್ಯರ ಸುಳ್ಳು ಸಿದ್ಧಾಂತಗಳು. ಈ ಪುನರುತ್ಥಾನದ ಬಗ್ಗೆ ಯಹೂದ್ಯರು ಸುಳ್ಳನ್ನ ಹಬ್ಬಿಸಿದ್ದಾರೆ. ಯೇಸು ಸ್ವಾಮಿ ಪುನರುತ್ಥಾನದ ಬಗ್ಗೆ ಏನ ಸುಳ್ಳುಗಳು ಅನ್ನೋದನ್ನ ನಾವು ನೋಡುವಾಗ 3 ರೀತಿಯ ಸುಳ್ಳುಗಳನ್ನು ಹೇಳ್ತಾರೆ ಅವರು. ಒಂದು ಮೂರ್ಛೆ ಸಿದ್ಧಾಂತ ಅಂತ ಗಮನಿಸಬೇಕಿಲ್ಲಿ. ಎರಡನೇದಾಗಿ ಕದ್ದ ಸಿದ್ಧಾಂತ ಅಂತ. ಮೂರನೇದಾಗಿ ಭ್ರಮೆ ಸಿದ್ಧಾಂತ ಅಂತ. ಈ 3 ಸುಳ್ಳುಗಳು ಈಗಲೂ ಕೂಡ ಹೇಳ್ತಿದ್ದಾರೆ. ಯಾರು? ಯಹೂದ್ಯರು. ಈ ಯಹೂದ್ಯರು ಹರಡಿಸ್ತಿರುವಂತದ್ದು ಏನು ಗೊತ್ತಾ? ಮೂರ್ಛೆ ಸಿದ್ಧಾಂತ ಅಲ್ಲ. ಮೂರ್ಛೆ ಸಿದ್ಧಾಂತ ಅಂದ್ರೆ ಏನು ಗೊತ್ತಾ? ಯೇಸು ಶಿಲುಬೆಯಲ್ಲಿ ಸಾಯಲಿಲ್ಲ, ರಾತ್ರಿ ಎಲ್ಲ ಅವರು ಹೊಡಿತಾ ಇದ್ರು, ಆ ರಕ್ತ ಎಲ್ಲ ಹೋಗಿರೋದ್ರಿಂದ ಯೇಸು ಸ್ವಾಮಿ ದೇಹದಿಂದ ಯೇಸು ಮೂರ್ಛೆ ಹೋಗಿದ್ದಾರೆ. ಪ್ರಜ್ಞೆ ತಪ್ಪಿದ್ರು ಅಷ್ಟೇನೆ ಶಿಲುಬೆಯಲ್ಲಿ, ಅದನ್ನು ಸತ್ತಿಲ್ಲ. ಅದಕ್ಕೆ 3ನೇ ದಿನದಲ್ಲಿ ಪ್ರಜ್ಞೆ ಬಂದು ಅವ್ರು ಎದ್ದು ಬಂದಿದ್ದಾರೆ ಅಂತ ಅವ್ರು ಹೇಳೋದು. ಇದು ಸುಳ್ಳು ಸಿದ್ಧಾಂತ ಎಂಬುದಾಗಿ ನಾವು ನೋಡ್ತೇವೆ. ಎರಡನೇದಾಗಿ ಕದ್ದ ಸಿದ್ಧಾಂತ ಅಂತ ಹೇಳಿ ಕರಿತೀವಿ. ಏನದು ಕದ್ದ ಸಿದ್ಧಾಂತ ಅಂತ ಹೇಳಿದ್ರೆ, ಯೇಸು ಸ್ವಾಮಿಯ ಶಿಷ್ಯರು ಆ ಸಮಾಧಿಯ ಬಳಿಗೆ ಹೋಗಿ, ಯಾರು ಇಲ್ಲೇ ಇರುವಾಗ ಸಮಾಧಿಯ ಬಳಿಗೆ ಹೋಗಿ ಆ ಯೇಸುವಿನ ದೇಹವನ್ನ ಕದ್ಕೊಂಡು ಬಂದ್ಬಿಟ್ಟಿದ್ದಾರೆ. ಯೇಸು ಎದ್ದಿಲ್ಲ, ಯೇಸುವಿನ ದೇಹವನ್ನ ಏನ್ ಮಾಡಿದ್ದಾರೆ? ಕದ್ಕೊಂಡು ಹೋಗ್ಬಿಟ್ಟು ಯೇಸು ಎದ್ದಿದ್ದಾನೆ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಇವರೇ ಸುಳ್ಳನ್ನು ಹಬ್ಬಿಸ್ತಿದ್ದಾರೆ ಎಲ್ಲ ಕಡೆ. ಬೈಬಲ್ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ಅಲ್ಲಿ ಸಿಪಾಯಿಗಳು ಕಾವಲಿದ್ರು ಅಂತ. ಇದ್ರಾಯ್ಲು ಹಗಲು ರಾತ್ರಿ ಆ 3 ದಿನದಲ್ಲಿ ಯೇಸು ಎದ್ದು ಬರ್ತೀನಿ ಅಂತ ಹೇಳಿರೋ ವಿಷಯ ಗೊತ್ತಿರೋದ್ರಿಂದ ಸಿಪಾಯಿಗಳನ್ನ ಕಾವಲಿಟ್ಟಿದ್ದಾರೆ. ಒಂದ್ ವೇಳೆ ಶಿಷ್ಯರು ಕದ್ಕೊಂಡು ಹೋಗ್ಬಿಟ್ಟು ನಿಜವಾಗ್ಲೂ ಯೇಸು ಎದ್ದು ಬಂದಿದ್ದಾರೆ
ದೊಡ್ಡದಾಗಿ ಮೋಸ ಹೋಗ್ತೀವಿ ಅಂತ ಹಗಲು ರಾತ್ರಿ ಕಾಯೋದಕ್ಕೆ ಕಾವಲಿಡ್ಸಿದ್ರು. ದೊಡ್ಡ ಕಲ್ಲನ್ನ ಹೊರಿಸ್ತಿದ್ರು ಆ ಒಂದು ಇದಕ್ಕೆ, ಸಮಾಧಿಗೆ. ಮತ್ತೆ ಅದು ಸೀಲ್ ಮಾಡಿಬಿಟ್ಟಿದ್ರಂತೆ, ಸೀಲ್ ಮಾಡಿ ಮುದ್ರೆ ಹಾಕಿದ್ರಂತೆ. ಅಂಥದ್ರಲ್ಲಿ ಇವರು ಹೋಗ್ಬಿಟ್ಟು ಹೇಗೆ ಕಲಿಯಕ್ಕಾಗತ್ತೆ? ಆದ್ರೂ ಕೂಡ ಅವರು ಸುಳ್ಳನ್ನು ಹರಿಸ್ತಿದ್ದಾರೆ. ಮೂರನೇದಾಗಿ ಭ್ರಮೆ ಸಿದ್ಧಾಂತ ಅಂದ್ರೆ ಏನು ಗೊತ್ತಾ? ಯೇಸು ಸತ್ತು ಎದ್ದು ಬಂದಿದ್ದಾರೆ ಅಂತ ಬಿಟ್ಟು ಭ್ರಮೆಯಲ್ಲಿದ್ದೀವಿ ನಾವು ಅಂತ ಊಹೆ ಮಾಡ್ಕೊಳ್ತಿದ್ದೀವಿ ಅಷ್ಟೇ. ಆದ್ರೆ ಯೇಸು ಸತ್ತು ಎದ್ದು ಬಂದಿಲ್ಲ ಅಂತ ಹೇಳಿ ಈ ಮುಖ್ಯವಾಗಿ 3 ಸುಳ್ಳುಗಳನ್ನು ನಾವು ಹೇಳ್ತಾರೆ. ಯಾವ್ಯಾವುದು? ಮೂರ್ಛೆ ಸಿದ್ಧಾಂತ. ಏನ್ ಮೂರ್ಛೆ ಸಿದ್ಧಾಂತ ಅಂದ್ರೆ ಪ್ರಜ್ಞೆ ತಪ್ಪಿದ್ರಷ್ಟೇ ಯೇಸು ಸ್ವಾಮಿ ಸತ್ತಿರಲಿಲ್ಲ ಅಂತ. ಎರಡನೇದು ಕದ್ದ ಸಿದ್ಧಾಂತ. ಶಿಷ್ಯರು ಯೇಸುವಿನ ದೇಹವನ್ನು ಕದ್ಕೊಂಡು ಹೋಗ್ಬಿಟ್ಟು ಯೇಸು ಎದ್ದಿದ್ದಾನೆ ಅಂತ ಹೇಳ್ತಾರೆ ಅಂತ. ಮೂರನೇದಾಗಿ ಭ್ರಮೆ ಸಿದ್ಧಾಂತ. ಶಿಷ್ಯರೆಲ್ಲರೂ ಭ್ರಮೆಯಲ್ಲಿದ್ದಾರೆ, ಕ್ರೈಸ್ತರೆಲ್ಲರೂ ಭ್ರಮೆಯಲ್ಲಿದ್ದಾರೆ, ಯೇಸು ಎದ್ದಿದ್ದಾರೆ ಅಂತ ಹೇಳ್ಬಿಟ್ಟು, ಆದ್ರೆ ಯೇಸು ಎದ್ದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವೆಲ್ಲ ಸುಳ್ಳು. ಈಗಲೂ ಕೂಡ ಯೇಸುವಿನ ಸಮಾಧಿ ತೆರೆಯಲ್ಪಟ್ಟಿದೆ. ಈಗಲೂ ಕೂಡ ಯೆರೂಸಲೇಮಲ್ಲಿ, ಇಸ್ರಾಯೇಲ್ ದೇಶದಲ್ಲಿ ಯೇಸುವಿನ ಸ್ಮಶಾನ ಇದೆ, ದೇಹ ಒಂದು ಸಮಾಧಿ ಇದೆ. ಅಲ್ಲಿ ಬಂದಿದ್ದಾರೆ ಯೇಸು ಇಲ್ಲ, ಆತನು ಹೇಳಿದಂತೆ ಎದ್ದಿದ್ದಾನೆ. ಅದು ಓಪನ್ ಆಗಿದೆ ಸಮಾಧಿ, ಯಾರಾದ್ರೂ ಹೋಗಿ ನೋಡ್ಬೋದು. ಯೇಸು ಅಲ್ಲಿ ಇಲ್ಲ. ಮರಿಯಳು, ಮಾತೃಗಳು ಇವೆಲ್ಲರೂ ಬೆಳಗ್ಗೆನೆ ಹೋಗ್ತಾರೆ ಸಮಾಧಿ ಹತ್ರ. ಹೋದ್ರೆ ದೇವದೂತರು ಹೇಳೋದ್ರೆ ಏನಲ್ಲಿ? ಬದುಕಿರುವನ್ನ ಸತ್ತವರಲ್ಲಿ ಯಾರು ಬಿಡ್ತೀರಾ ಅಂತ. ಅಲ್ಲೂಯ್ಯ. ಏನಂತ ಹೇಳೋದು ದೇವದೂತನು? ಬದುಕಿರೋನ್ನ ಯಾಕೆ ನೀವು ಸತ್ತವರೊಳಗೆ ಸಮಾಧಿ ಕೊಡ್ತಿದ್ದೀರಾ? ಯೇಸು ಇಲ್ಲ, ಆತನು ಹೇಳಿದ ಹಾಗೆ ಯೇಸು ಎದ್ದಿದ್ದಾನೆ ಅಂತ. ಆಮೇಲೆ ನಿನ್ನ ನನ್ನ ದೇವರು ಸಮಾಧಿಯಲ್ಲಿಲ್ಲ, ಆತನು ಎದ್ದಿದ್ದಾರೆ. ಈಗ ನಿನ್ನ ಹೃದಯ ಎಂಬ ಈ ದೇವಾಲಯದಲ್ಲಿ ಇರೋದು, ನಿನ್ನ ಹೃದಯ ಎಂಬ ಈ ದೇಹದಲ್ಲಿ ಆಲಯ ಮಾಡ್ಕೊಂಡು ಆತನು ವಾಸ ಮಾಡ್ತಿದ್ದಾನೆ. ದೇವರು ನಮಗೆ ಸ್ತೋತ್ರ. ಮೂರನೇದಾಗಿ ನಾವು ನೋಡೋಣ 4 ಆಧಾರಗಳು. ಅಂದ್ರೆ ಯೇಸು ಕ್ರಿಸ್ತನು ನಿಜವಾಗಲೂ ಸತ್ತವರೊಳಗಿಂದ ಎದ್ದಿದ್ದಾನೆ ಅನ್ನೋದಕ್ಕೆ 4 ಆಧಾರಗಳನ್ನ ನಾವು ನೋಡೋಣ. ಆ 4 ಆಧಾರಗಳು ಏನಂದ್ರೆ, ಮೊದಲನೇದಾಗಿ ಪ್ರವಾದಿಸಲ್ಪಟ್ಟಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಏನಂತ? ಹೇಳುವಾಗ ಏನಂತ? ಪ್ರವಾದಿಸಲ್ಪಟ್ಟಿತ್ತು ಅಂದ್ರೆ ಏನು? ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದು ಸತ್ತು 3ನೇ ದಿನ ಎದ್ದು ಬರ್ತಾನೆ ಅಂತ ಹೇಳ್ಬಿಟ್ಟು ಪ್ರವಾದನೆಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಮುಂಚಿತವಾಗಿ ಬರೆಯಲ್ಪಟ್ಟಿತ್ತು. ಅದೇ ದೊಡ್ಡ ಸಾಕ್ಷಿ. ಈಗ ಯಾಕಂದ್ರೆ ಬೇರೆ ಎಲ್ಲ ಕೂಡ ಯೇಸು ಕನ್ನಿಕೆಯಲ್ಲಿ ಹುಟ್ಟೋದು ನೆರವೇರಿತು, ಯೇಸು ಬೆತ್ಲೆಹೇಮಲ್ಲಿ ಹುಟ್ಟೋದು ನೆರವೇರಿತು, ಯೇಸು ನಜರೇತ್ಗೆ ಹೋಗಿ ಬರೋದು ನೆರವೇರಿತು, ಯೇಸು ನಜೀರನಾಗಿರೋದು ನೆರವೇರಿತು, ಯೇಸು ಅದು ಐಗುಪ್ತ ದೇಶಕ್ಕೆ ಹೋಗಿ ಬರೋದು ನೆರವೇರಿತು, ಯೇಸು ದಾವೀದನ ವಂಶದಲ್ಲಿ ಬಂದಿದ್ದು ನೆರವೇರಿತು, ಯೇಸು ಆ ಕಟ್ಟೆಯ ಮೇಲೆ ಬರೋದು ನೆರವೇರಿತು. ಎಲ್ಲ ಪ್ರವಾದನೆ ಪೂರ್ವಕವಾಗಿ ಬರೆಯಲ್ಪಟ್ಟಿರೋದು ಎಲ್ಲ ನೆರವೇರಿತು. ಹಾಗೇನೆ ಆತನ ಪುನರುತ್ಥಾನ ಕೂಡ ಮುಂಚಿತವಾಗಿ ಹೇಳಲ್ಪಟ್ಟಿತ್ತು, ಅದು ಕೂಡ ಪ್ರವಾದನೆಯ ಪ್ರಕಾರನೇ ನೆರವೇರಿತು. ಅಲ್ಲೂಯ್ಯ. ಸೊ ಇದೇ ದೊಡ್ಡ ಆಧಾರ. ಹಳೆ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಸತ್ತು ಎದ್ದು ಬರ್ತಾರೆ ಅಂತ ಬರೆಯಲ್ಪಟ್ಟಿದೆ, ಅದು ನೆರವೇರುತ್ತದೆ ಎಂಬುದಾಗಿ. ಎರಡನೇ ಆಧಾರ ಏನು ನಮಗೆ? ಖಾಲಿ ಸಮಾಧಿ. ಮಾರ್ಗ 16:1-6 ನೋಡುವಾಗ ಈಗಾಗಲೇ ನಾನು ಹೇಳಿದಾಗೆ ಸಮಾಧಿ ಖಾಲಿ ಇದೆ. ಅಲ್ಲೂಯ್ಯ. ಯಾರಾದ್ರೂ ಸಮಾಧಿ ಖಾಲಿ ಇದೆಯಾ? ಎಲ್ಲರ ಸಮಾಧಿ ಮುಚ್ಚಲ್ಪಟ್ಟಿದೆ, ಎಲ್ಲರ ಸಮಾಧಿ ಕ್ಲೋಸ್ ಆಗಿದೆ. ಅವ್ರು ಹೇಗೂ ಎದ್ದು ಬರಲ್ಲ ಅಂತ ಗೊತ್ತಿದ್ದು ತುಂಬಾ ಸ್ಟ್ರಾಂಗ್ ಆಗಿ ಕಟ್ಬಿಟ್ಟಿದ್ದಾರೆ ಸಮಾಧಿನಲ್ಲ. ಹೌದಾ? ಸಿಮೆಂಟ್ ಎಲ್ಲ ಹಾಕಿ, ಮಾರ್ಬಲ್ಸ್ ಎಲ್ಲ ಹಾಕಿ, ಕಾಂಕ್ರೀಟ್ ಎಲ್ಲ ಹಾಕಿ ಬಿಗಿ ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಹೇಗೂ ಅವ್ರು ಎದ್ದು ಬರಲ್ಲ ಅಂತ ಗೊತ್ತು. ಎಲ್ಲರ ಸಮಾಧಿಗಳು ಮುಚ್ಚಲ್ಪಟ್ಟಿದ್ದಾರೆ. ಆದ್ರೆ ಯೇಸು ಸ್ವಾಮಿ ಜೀವಂತವಾಗಿದ್ದಾರೆ ಅನ್ನೋದಕ್ಕೆ
ಇವತ್ತಿಗೂ ನಮ್ಮ ಆಧಾರ ಏನು? ಖಾಲಿ ಇರೋ ಸಮಾಧಿ. ಪ್ರಪಂಚದಲ್ಲಿ ಎಲ್ಲ ಸಮಾಧಿಗಳು ಮುಚ್ಚಲ್ಪಟ್ಟಿದ್ರೆ ಯೇಸುವಿನ ಸಮಾಧಿ ಮಾತ್ರ ತೆರೆಯಲ್ಪಟ್ಟಿದೆ. ದೇವರ ನಮ್ಮ ಸ್ತೋತ್ರ. ಮೂರನೇದಾಗಿ ಯೇಸು ಸತ್ತೊಳಗಿಂದ ಎದ್ದು ಬಂದಿದ್ದಕ್ಕೆ ಮೂರನೇ ಸಾಕ್ಷಿ ಎಂಬುದಾಗಿ ಮಾಡುವಾಗ ನೋಡಿದವರ ಸಾಕ್ಷಿಗಳು ಎಂಬುದಾಗಿ ನಾವು ನೋಡ್ತೇವೆ. ನೋಡಿದವರ ಸಾಕ್ಷಿಗಳು ಅಂದ್ರೆ 1 ಕೊರಿಂಥ 15ನೇ ಅಧ್ಯಾಯದಲ್ಲಿ 4ರಿಂದ 8 ನಾವು ನೋಡುವಾಗ ತುಂಬಾ ಜನ ಯೇಸುವನ್ನ ನೋಡಿದ ಹಾಗೆ ನಾವು ನೋಡ್ತೇವೆ. ಈಗ ಮಾತಾಡೋ ಮರಿಯಳು ಇವರೆಲ್ಲರೂ ಹೋಗಿ ಯೇಸುವಿನ ಸಮಾಧಿ ಹತ್ರ ಹೋದಾಗ ಅಲ್ಲಿ ನಿಂತಿರುವ ಯೇಸುವನ್ನ ಅವ್ರು ನೋಡ್ತಾರೆ. ಯಾರೋ ತೋಟದವ್ರು ಅನ್ಕೊಂಡಿರ್ತಾರೆ ಅವರು. ಆದ್ರೆ ಯೇಸು ಸ್ವಾಮಿ ಹೇಳ್ತಾರೆ ನಾನೇ ಅಂತ ಹೇಳುವಾಗ ಯೇಸುವಿನ ಸ್ವರವನ್ನು ಕೇಳ್ಕೊಂಡು ಅವ್ರಿಗೆ ಅರ್ಥ ಆಗುತ್ತೆ, ಸ್ವಾಮಿ ನೀವು ಸತ್ತಿ. ಯೇಸು ಸ್ವಾಮಿ ಸತ್ತು ಬದುಕು ಬಂದ್ಮೇಲೆ ಮಾತಾ ಮರಿಯಳು ಯೇಸುವನ್ನ ನೋಡಿದ್ರು. ಅಷ್ಟೇನ ಆದ್ರೆ ಶಿಷ್ಯರು ನೋಡಿದ್ರು. ಗಲಿಲೆಯ ಒಂದು ಬೆಟ್ಟಕ್ಕೆ ಬರಕ್ಕೆ ಹೇಳಿದ್ರು. ಅಲ್ಲಿ ಶಿಷ್ಯರು ನೋಡಿದ್ರು. ಆಮೇಲೆ ಶಿಷ್ಯರು 11 ಜನ ಮಾತ್ರ ಸೇರ್ಕೊಂಡಿರ್ತಾರೆ ಒಂದು ಕಡೆ. ಅಂದ್ರೆ 10 ಜನ ಇರ್ತಾರೆ. 10 ಜನ ಮಾತ್ರನೇ ಯೇಸುವನ್ನ ನೋಡ್ತಾರೆ. ಆ ಬಾಗಿಲೆಲ್ಲ ಹಾಕೊಂಡು 10 ಜನ ಒಳಗಡೆ ಕೂಡಿರುವಾಗ ತೋಮ ಮಾತ್ರ ಇರಲ್ಲ. 10 ಜನರ ಮಧ್ಯದಲ್ಲಿ ಯೇಸು ಬಂದು ಅವ್ರು ಕಾಣಿಸ್ಕೊಳ್ತಾರೆ. ಅವರೆಲ್ಲ ಭೂತ ಹಾಕೊಂಡು ಭಯ ಪಡ್ತಾರೆ. ಯೇಸು ಹೇಳ್ತಾರೆ ನಾನೇ ಬಂದು ನೋಡಿ ಬೇಕಾದ್ರೆ ದೇವರಿಗೆ ಮೂಳೆಗಳಿರಲ್ಲ, ದೇಹ ಇರಲ್ಲ ಅಂತ ಯೇಸು ಹೇಳ್ತಾರೆ. ಅವರೆಲ್ಲ ನೋಡಿ ಆಶ್ಚರ್ಯಪಟ್ಟು ನಂಬ್ತಾರೆ. ಆಮೇಲೆ ತೋಮನ್ ಬಂದಾಗ ಹೇಳ್ತಾರೆ ನಮಗೆ ಸ್ವಾಮಿ ಕಾಣಿಸ್ಕೊಂಡ, ನಿಜ ಸ್ವಾಮಿ ಸತ್ತೋಗಿದ ಎದ್ದು ಬಂದಿದ್ದಾನೆ ಅಂತ ಹೇಳುವಾಗ ಅವ್ರು ನಂಬಲ್ಲ. ಇಲ್ಲ ನಾನು ನೋಡ್ಬೇಕು ಯೇಸುವನ್ನ, ನಾನೇ ಯೇಸುವಿನ ಗಾಯದಲ್ಲಿ ನನ್ನ ಬೆರಳಿಟ್ಟು ನೋಡ್ಬೇಕು, ಹಾಗೆ ನಾನು ನಂಬೋದು ಅಂತ ಅವನಿಗೋಸ್ಕರ ಮತ್ತೆ ಇನ್ನೊಂದ್ಸಲಿ ದೇವರು ಕಾಣಿಸ್ಕೊಳ್ತಾರೆ. ಅಲ್ಲೂಯ್ಯ. ಎಷ್ಟು ಜನರಿಗೆ ಯೇಸುವನ್ನು ಕಾಣಿಸ್ಕೊಳ್ತಾರೆ? 500 ಜನಕ್ಕಿಂತ ಹೆಚ್ಚು ಜನರು ಯೇಸುವನ್ನು ಒಟ್ಟಿಗೆ ಆತನ ಪರಲೋಕಕ್ಕೆ ಏರಿ ಹೋಗೋದನ್ನ ನೋಡ್ತಾರೆ. ಕೊನೆಯದಾಗಿ ಪೌಲ ಕೂಡ ನೋಡ್ತಾನೆ. ಯೇಸುವನ್ನ ಯೇಸುವನ್ನ ನಂಬಿರೋರ್ನೆಲ್ಲ ಹಿಂಸೆ ಪಡಕ್ಕಂತ ಹೋಗ್ತಿರ್ಬೇಕಾದ್ರೆ ಯೇಸುವನ್ನು ಕಾಣಿಸ್ಕೊಳ್ತಾನೆ. ಪ್ರಭುವೇ ನೀನು ಯಾರು ಅಂತ ಹೇಳಿದಾಗ ನೀನು ಹಿಂಸೆ ಪಡಿಸುವ ಯೇಸುವೇ ನಾನು ಅಂತ ಹೇಳ್ತಾನೆ. ಅಲ್ಲೂಯ್ಯ. ಇನ್ನೇನು ಬೇಕು? ಇಷ್ಟು ಜನ ಯೇಸುವನ್ನ ನೋಡಿದವರಿರ್ಬೇಕಾದ್ರೆ ದೆವ್ವವಾಗಿ ಅಲ್ಲ, ಭ್ರಮೆಯಾಗಿ ನೋಡ್ತಿಲ್ಲ, ಇವರು ನೇರವಾಗಿ ನೋಡ್ತಿರೋರು. ದೇವರ ಸ್ತೋತ್ರ. ನಾವು ನೋಡಿದ್ದೀವಿ ಅಂತ ಇವರೇ ಸಾಕ್ಷಿ ಹೇಳ್ತಿರ್ಬೇಕಾದ್ರೆ ಯೇಸು ಎದ್ದಿಲ್ಲ ಅಂತ ಇವೆಲ್ಲ ಸುಳ್ಳು ಹೇಳೋದನ್ನ ನಾವು ನಂಬೋದ? ನೋಡಿರೋರು ಹೇಳೋದನ್ನ ನಾವು ನಂಬೋದ? ಅಲ್ಲೂಯ್ಯ. ಕೊನೆಯದಾಗಿ ನಾವು ನೋಡುವಾಗ ಯೇಸು ಸ್ವಾಮಿ ಸತ್ತೊಳಗಿಂದ ಎದ್ದಿದ್ದಾನೆ ಅನ್ನೋದಕ್ಕೆ ವಿಶ್ವಾಸಿಗಳು ಮತ್ತು ಸಭೆಗಳು ಇವತ್ತು ಕೂಡ ಬಲ ಹೊಂದ್ತಾ ಇವೆ. ಅಂದರೆ ಅದಕ್ಕೆ ಕಾರಣ ಯೇಸು ಸ್ವಾಮಿ ಸತ್ತವರೊಳಗಿಂದ ಎದ್ದು ಬಂದಿರುವುದು. ಅಪೊಸ್ತಲರು 42ನೇ ಅಧ್ಯಾಯ 41-42ರಲ್ಲಿ ಒಂದು ಉದಾಹರಣೆ ನೋಡಿದ್ರು ಕೂಡ ಶಿಷ್ಯರೆಲ್ಲರೂ ಸಭೆಯವರೆಲ್ಲರೂ ಸೇರಿ ದೇವರನ್ನ ಆರಾಧಿಸ್ತಿದ್ರು, ದೇವರನ್ನ ಮಹಿಮೆ ಪಡಿಸ್ತಾ ಇದ್ರು. ಅವರು ದೇವರ ವಾಕ್ಯಗಳನ್ನು ಕೇಳ್ತಿದ್ರು, ಪ್ರಾರ್ಥನೆ ಮಾಡ್ತಿದ್ರು. ಒಂದು ವೇಳೆ ಯೇಸು ಸತ್ತು ಸಮಾಧಿಯಲ್ಲಿ ಎದ್ದಿದ್ರೆ ಇವರೆಲ್ಲರೂ ಇಷ್ಟು ಬಲ ಹೊಂದ್ಕೊಂಡು ಕ್ರಿಸ್ತನಿಗೋಸ್ಕರ ಜೀವಿಸಕ್ಕೆ ಆಗ್ತಿರ್ಲಿಲ್ಲ. ಅದ್ಭುತಗಳು ಸ್ವಸ್ಥತೆಗಳು ಮಾಡಿಕೊಂಡು ಸಾವಿರಾರು ಜನರನ್ನ ಯೇಸುವಿನ ಕಡೆಗೆ ಹೇಗೆ ನಡೆಸಕ್ಕಾಗ್ತಿತ್ತು? ದೇವರ ಜೊತೆಯಲ್ಲಿ ಯಾವ್ದಾದ್ರೆ ಹೇಗೆ ಇವರೆಲ್ಲ ಇದನ್ನ ಮಾಡಕ್ಕಾಗ್ತಿತ್ತು? ಅಲ್ಲೂಯ್ಯ. ಇವತ್ತು ನಾನು ನೀನು ಕೂಡ ಯೇಸು ನಮಗೆ ಕಾಣ್ತಿಲ್ಲ ಅಲ್ವಾ? ಯೇಸುವನ್ನು ನಾವ್ಯಾರು ನೋಡಕ್ಕಾಗ್ತಿಲ್ಲ. ಯೇಸು ಸತ್ತೊಳಗಿಂದ ಎದ್ದು ಬಂದಿದ್ದಾರೆ, ನಮ್ಮ ಹೃದಯದಲ್ಲಿದ್ದಾರೆ, ನಮ್ಮ ಜೊತೆಲಿ ಇರೋದ್ರಿಂದಲೇ ಇವತ್ತು ಕೂಡ ನಾವು ಯೇಸುವನ್ನು ನಂಬಿರೋದು, ಯೇಸುವಿನಾಗಿ ನಾವು ಬಲವಾಗಿ ನಿಂತಿರೋದು. ಆಮೇಲೆ ಸೊ ಈ 4 ಆಧಾರಗಳು ಇಟ್ಕೋಬೇಕು. ಯೇಸು ಸತ್ತೊಳಗಿಂದ ಎದ್ದು ಬಂದಿದ್ದಾರೆ ಅನ್ನೋದಕ್ಕೆ 4 ಆಧಾರಗಳು: ಪ್ರವಾದನೆ, ಖಾಲಿ ಸಮಾಧಿ, ಮತ್ತೆ ಸಾಕ್ಷಿಗಳು, ಮತ್ತೆ ಇವತ್ತು ಕೂಡ ಸಭೆಗಳು, ವಿಶ್ವಾಸಿಗಳು ಬಲ ಪಡ್ತಿರೋದು. ಅವಿಶ್ವಾಸಿಗಳು, ಅನ್ಯರು ಯೇಸುವಿನ ಸುವಾರ್ತೆ ಕೇಳಿ ಯೇಸುವಿನ ಕಡೆಗೆ ತಿರುಗ್ತಾ ಇರೋದು ಯೇಸು ಜೀವಂತವಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳಾಗಿದ್ದಾರೆ. ಕೊನೆಯದಾಗಿ ಈ ಕಾರ್ಯದಲ್ಲಿ ನಾವು ನೋಡುವಾಗ
ಫಲಿತಾಂಶಗಳನ್ನ ನೋಡ್ತೇವೆ. ಒಂದು 5 ಫಲಿತಾಂಶಗಳು ಯೇಸು ಸ್ವಾಮಿ ಪುನರುತ್ಥಾನವಾಗಿರೋದಕ್ಕೆ ಆ ಪುನರುತ್ಥಾನದ ಫಲಿತಾಂಶಗಳೇನು ಅಂತ ನಾವು ನೋಡುವಾಗ, ಮೊದಲನೇದಾಗಿ ಪವಿತ್ರ ಆತ್ಮ. ಆ ಪವಿತ್ರ ಆತ್ಮನ ಒಂದು ಬಲವನ್ನು ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಸತ್ತು ಎದ್ದು ಬಂದಿರುವುದಲ್ಲೇ ಪರಿಶುದ್ಧಾತ್ಮನ ಇವತ್ತಿಗೂ ಕೂಡ ಕಾರ್ಯ ಮಾಡ್ತಿದ್ದಾನೆ ಎಂಬುದಾಗಿ ನಾವು ಮಾಡ್ತೇವೆ. ಎರಡನೇದಾಗಿ ಆತನ ದೇವಕುಮಾರನಾಗಿ ಗುರುತಿಸಲ್ಪಟ್ಟಿದ್ದಾನೆ. ಯೇಸು ಕ್ರಿಸ್ತನೇ ದೇವಕುಮಾರ, ದೇವರ ಮಗ ಎಂಬುದಾಗಿ ಆತನ ಪುನರುತ್ಥಾನದಿಂದಲೇ ತಿಳಿತಾ ಇದೆ ಎಂಬುದಾಗಿ ನಾವು ಮಾಡ್ತೇವೆ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ ಯೇಸು ಸ್ವಾಮಿ ದೇವರ ಬಲಗಡೆಯಲ್ಲಿ ಇದ್ದಾನೆ. ಎಲ್ಲಿ ಕೂತಿದ್ದಾನೆ ಸ್ವಾಮಿ? ದೇವರ ಬಲಗಡೆಯಲ್ಲಿ. ಆತನ ಸಿಂಹಾಸನದ ಪಕ್ಕದಲ್ಲಿ ಈತನು ಸಿಂಹಾಸನ ಹಾಕೊಂಡು ಕೂತಿದ್ದಾನೆ ಅಂದ್ರೆ ಆತನ ದೇವರನ್ನೋದಕ್ಕೆ, ಆತನ ಪುನರುತ್ಥಾನವಾಗಿರೋದಕ್ಕೆ ಇದು ಫಲವಾಗಿದೆ. ಮತ್ತೆ ನಾಲ್ಕನೇದಾಗಿ ನಾವು ನೋಡಿದ್ರೆ ಆತನ ದೇಹದಂತೆ ನಮ್ಮ ದೇಹಗಳನ್ನು ಕೂಡ ಮಾರ್ಪಡಿಸುತ್ತಾನೆ ಎಂಬುದಾಗಿ ಫಿಲಿಪ್ಪಿ 3:21 ನೋಡಬಹುದು. ಅಂದ್ರೆ ಆತನ ದೇಹ ಹೇಗೆ ಸತ್ತೊಳಗಿಂದ ಎದ್ದಿತ್ತೋ ಹಾಗೆಯೇ ನಮ್ಮ ದೇಹಗಳು ಕೂಡ ಎದ್ದೇಳುತ್ತೆ. ಅದು ಫಲಿತಾಂಶ, ರಿಸಲ್ಟ್. ಆತನು ಸತ್ತೊಳಗಿಂದ ಎದ್ದು ಬಂದ ಹಾಗೆ ನನ್ನ ಹಾಗೆ ನೀವು ಕೂಡ ಇರ್ತೀರಾ ಅಂತ ಹೇಳಿದರು. ಆಮೇಲೆ ನಾನಿರೋ ಜಾಗದಲ್ಲಿ ನೀವು ಕೂಡ ಇರ್ತೀರಾ ಅನ್ನೋದು. ಆತನು ಎದ್ದು ಬಂದಿಲ್ಲ ಅಂದ್ರೂ ಕೂಡ ನಾವು ಎದ್ದು ಬರಕ್ಕಾಗಲ್ಲ. ಆತನು ಮರಣವನ್ನು ಜಯಿಸಿರೋದಕ್ಕೆ ನಾವು ಕೂಡ ಜಯಿಸಿ ಬರ್ತೀವಂತ. ಮತ್ತೆ ಕೊನೆಯದಾಗಿ ಏಕ ರೀತಿಯಾಗಿದ್ದಾನೆ ಅಂತ ಹೇಳ್ಬಿಟ್ಟು ವಾಕ್ಯದಲ್ಲಿ ನಾವು ನೋಡ್ತೀವಿ. 13:8 ಯೇಸು ಕ್ರಿಸ್ತನು ನಿನ್ನೆ ಇದ್ದಾಗೆ ಇವತ್ತು ಎಂದೆಂದಿಗೂ ಆತನು ಏಕ ರೀತಿಯಾಗಿದ್ದಾನೆ. ಮೊದಲು ಆತನ ದೇವರಾಗಿದ್ದರು, ಭೂಲೋಕಕ್ಕೆ ಬಂದಾಗಲೂ ದೇವರಾಗಿದ್ದರು, ಸತ್ತ ಮೇಲೆ ಕೂಡ ಆತನ ದೇವರಾಗಿ ಇದ್ದಾರೆ. ಆಮೇಲೆ ಆತನ ಯಾವತ್ತೂ ಬದಲಾಗದಿರುವ ದೇವರಾಗಿದ್ದಾನೆ. ದೇವರಾಗಿರುವಾಗಲೇ ನಮಗೋಸ್ಕರ ಬಂದು ಸತ್ತದ್ದು. ನಾವು ಯಾವುದು ಭಯ ಪಡ್ತಿದ್ವೋ ಆ ಮರಣದ ಮುಳ್ಳನ್ನ ತೆಗೆದುಹಾಕಿದ್ದು ಇವತ್ತು ಹೇಳ್ತಿರೋದು. ಅವತ್ತು ಮಾತಾಡತ್ರ ಹೇಳಿದ ಮಾತೆ ಇವತ್ತು ನಿನ್ನ ಹತ್ರ ಮಾತ್ರ ಹೇಳ್ತಿರೋದು. ನಾನೇ ಪುನರುತ್ಥಾನ, ನಾನೇ ಜೀವ, ಭಯ ಪಡಬೇಡ. ಲೋಕವೆಲ್ಲ ಮರಣ ಭಯ ಪಡ್ತಿದ್ದಾರೆ, ನೀನು ಭಯ ಪಡೋ ಅವಶ್ಯಕತೆ ಇಲ್ಲ. ನಾನು ಹೇಳ್ತಿರಲ್ಲ, ಕ್ರೈಸ್ತರು ಸಹಾಯದಲ್ಲಿ ಭಯ ಪಡ್ತಿದ್ದಾರೆ ಅಂದ್ರೆ ಅವ್ರ ರಕ್ಷಣೆ ಹೊಂದಿರಲ್ಲ ಅಂತ ಅರ್ಥ. ನನಗೆ ಯೇಸು ಅಲ್ಲ ನಂಬಿಕೆ ಇಲ್ಲ ಅಂತ ಅರ್ಥ. ಯಾಕೆಂದ್ರೆ ಈಗ ನನಗೆ ಸಾವು ಬರುತ್ತೆ ಅನ್ಕೊಳ್ಳಿ, ನಾನು ಸತ್ರ ಸಂತೋಷವಾಗಿ ಸಾಯ್ತೀನಿ, ಭಯ ಪಡೋದೇನಕ್ಕೆ? ಈ ಲೋಕದಲ್ಲಿ ಯಾವತ್ತಾದ್ರೂ ಸಾಯ್ಬೇಕು. ಇವತ್ತೇ ಸಾಯ್ತೀನಿ ಅಂದ್ರೆ ದೇವ್ರ ಬಳಿಗೆ ಹೋಗೋದಕ್ಕೆ ಏನಕ್ಕೆ ಸಾಯ್ಬೇಕು? ನೀವು ಇಷ್ಟಪಡೋರ ಹತ್ರ ಹೋಗೋದಕ್ಕೆ, ನಿಮ್ಮನ್ನ ತುಂಬಾ ಪ್ರೀತಿ ಮಾಡೋರ ಹತ್ರ ಹೋಗೋದಕ್ಕೆ, ಶಾಶ್ವತವಾದ ನಿತ್ಯ ಜೀವ, ಸಂತೋಷ, ಕಷ್ಟ, ಸಮಸ್ಯೆ, ದುಃಖ, ಮರಣ ಯಾವುದಿಲ್ಲದಿರೋ ಆ ಜಾಗಕ್ಕೆ ಹೋಗೋದಕ್ಕೆ ನಾವೇನು ಭಯ ಪಡಬೇಕು ಅಲ್ವಾ? ಅದಕ್ಕೆ ನಿಜವಾದ ಕ್ರೈಸ್ತರು ಸಾವಿಗೆ ಹೆದರಬಾರದು. ನಿಜವಾದ ಯೇಸು ಸ್ವಾಮಿ ನಂಬಿಕೆ ಅಂದ್ರೆ ಮರಣ ನಮ್ಮ ನೋಡಿ ಭಯಪಡಬೇಕಿಲ್ಲ, ನಾವು ಮರಣ ನೋಡಿ ಭಯಪಡಬೇಕು. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು, ನಮ್ಮನ್ನು ಬಲವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಕೋಟಿ ಸ್ತೋತ್ರ ಮಾಡ್ತೇವೆ. ನಮ್ಮ ಪುನರುತ್ಥಾನವೂ ನೀವೇ, ನಮ್ಮ ಜೀವವೂ ನೀವೇ ಕರ್ತನೇ. ಹೌದು ಸ್ವಾಮಿ, ಮರಣವನ್ನು ಜಯಿಸಿ ಬಂದಿರುವಂತ ದೇವರೇ, ನಮ್ಮನ್ನು ಕೂಡ ಮರಣವನ್ನ ಜಯಿಸುವಂತೆ ಮಾಡುವ ದೇವರು ನೀವಾಗಿದ್ದೀರಾ. ಅದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಇಲ್ಲಿ ಕೂಡಿ ಬಂದಿರುವಂತ ಎಲ್ಲರಲ್ಲೂ ಕೂಡ ಪುನರುತ್ಥಾನದ ಶಕ್ತಿಯಿಂದ ತುಂಬಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಪುನರುತ್ಥಾನದ ನಂಬಿಕೆಯಿಂದ ನಿರೀಕ್ಷೆಯಿಂದ ತುಂಬಿಸಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೇನೆ. ಯೂಟ್ಯೂಬ್ ಮೂಲಕ ಕೇಳುವಂತ ಎಲ್ಲರ ಮಕ್ಕಳನ್ನು ಕೂಡ ಆಶೀರ್ವದಿಸಿ ಪುನರುತ್ಥಾನದ ಶಕ್ತಿಯನ್ನು ಪಡ್ಕೊಂಡು ನಿನ್ನ ಸಾಕ್ಷಿಗಳಾಗಿ ನೀವು ಕ್ರಿಸ್ತನ ಯೇಸುವಿನ ನಾಮದಲ್ಲಿ